ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು ಕ್ರಿಯೇಷನ್ಸ್. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಈ ತರದ 2 ಬ್ಲೌಸ್ ಪೀಸ್ಗಳು ನನ್ನ ಹತ್ರ ಇದೆ. ಸೊ ಇದು ಒಂದು ಮಿರರ್ ವರ್ಕ್ ಇರೋದು ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಇದು ಒಂದು ರೀತಿ ಈ ರೀತಿಯಾದ ಒಂದು ಬ್ಲೌಸ್ ಪೀಸ್ ಇದೆ. ಮತ್ತೆ ಇದು ಸ್ವಲ್ಪ ಕಡಿಮೆ ಬಟ್ಟೆ ಇದೆ. ಈ 2 ಬ್ಲೌಸ್ ಪೀಸ್ ಅನ್ನು ಕೂಡ ಬಳಸಿ ನಾನು ಈಗಾಗಲೇ 2-3 ಪ್ರಾಡಕ್ಟ್ ಅನ್ನ ಮಾಡಿದೀನಿ. ಸೊ ವಿಡಿಯೋಸ್ ನನ್ನ ಚಾನಲ್ ಅಲ್ಲೇ ಇದೆ. ಹಾಗೆ ಇದಿಷ್ಟು ಮಾತ್ರ ಉಳಿದಿದೆ. ಸೊ ಇದನ್ನ ಮತ್ತೆ ಏನ್ ಮಾಡೋದು ಅಂತ ಅನ್ಕೊಳ್ಬೇಕಾದ್ರೆ ಇದು 2 ಕಾಂಬಿನೇಷನ್ ಮಾಡ್ಬಿಟ್ಟು ಒಂದು ಹೊಸ ಪ್ರಾಡಕ್ಟ್ ಅನ್ನ ಮಾಡೋಣ ಅಂತ ಅನ್ಕೊಂಡೆ. ಹಾಗಾದ್ರೆ ಬನ್ನಿ, ಇದನ್ನ ಹೇಗ್ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕ್ ಅನ್ನು ಕೂಡ ಕೊಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಇದೆ, ಅಲ್ಲಿ ನೀವು ನೋಡ್ತಾ ಇದ್ರೆ ಅಲ್ಲಿ ನನ್ನನ್ನು ಫಾಲೋ ಮಾಡ್ಕೊಳ್ಳಿ. ಹಾಗೆ ಇದನ್ನ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನನ್ನದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಸೊ ಮೊದಲನೇದಾಗಿ ನಾನು ನನಗೆ ಹೇಗೆ ಬೇಕು ಹಾಗೆ ಅದೇ ಅಳತೆ ಪ್ರಕಾರ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. 2 ಕಟ್ ಪೀಸಸ್ ಇತ್ತಲ್ವ, ಹಾಗಾಗಿ ಇವಾಗ ನಾನು ನೆಕ್ಸ್ಟು ನಿಮಗೆ ಅಳತೆಯನ್ನು ಹೇಳ್ತಾ ಹೋಗ್ತೀನಿ. ನೋಡಿ, ಇವಾಗ ನಾನು ಈ ಥರದ ಒಂದು ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದರ ಅಳತೆ 7.5 ಇಂಚು ಅಗಲ ಇದೆ, ನೋಡಿ ಕಾಣಿಸ್ತಿದೆಯಲ್ಲ. ಹಾಗೆ ಉದ್ದ 12.5 ಇಂಚಿದೆ. ನೆಕ್ಸ್ಟು ನಾನಿಲ್ಲಿ 2 ಮಿರರ್ ವರ್ಕ್ ಇರುವಂಥ ಪೀಸಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದರ ಅಳತೆ ಹೇಳಬೇಕು ಅಂದರೆ ಅದರದ್ದು ಅಗಲ 3 ಇಂಚ್ ಆಗುವಷ್ಟಿದೆ. ಹಾಗೆ ಉದ್ದ 13 ಇಂಚ್ ಆಗುವಷ್ಟಿದೆ. ಸೊ ಸ್ವಲ್ಪ ಜಾಸ್ತಿ ಬಂದರೆ ಕಟ್ ಮಾಡ್ಕೊಳ್ಬಹುದು. ನೆಕ್ಸ್ಟು ಈಗ ಏನು ಮಾಡಬೇಕು ಅಂದರೆ 2 ಮಿರರ್ ವರ್ಕ್ ಏನಿದೆ ಅದನ್ನು ಆ ಕಡೆ ಈ ಕಡೆಗೆ ನಾವು ಈ ಪ್ರಕಾರವಾಗಿ ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗತ್ತೆ. ಸೊ ನೋಡಿ, ಈ ಥರ ಒಂದು ಸೈಡು, ಹಾಗೆ ಇದೇ ರೀತಿಯಾಗಿ ಮತ್ತೊಂದು ಕಡೆಗೂ ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಈಗ ನಾನು ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ. ಜಸ್ಟ್ 2 ಬಟ್ಟೆಗಳನ್ನು ಜೋಡಿಸ್ಬಿಟ್ಟು ಒಂದು ಸಿಂಗಲ್ ಪೀಸಾಗಿ ರೆಡಿ ಮಾಡ್ಕೊಳ್ಬೇಕು. ಹಾಗೆ ಇವತ್ತಿನ ಈ ಒಂದು ಪ್ರಾಡಕ್ಟ್ ಮಾಡೋದಕ್ಕೆ ನಾನು ರೈಸ್ ಬ್ಯಾಗನ್ನು ಬಳಸ್ತಾ ಇದ್ದೀನಿ. ಮಧ್ಯದಲ್ಲಿ ರೈಸ್ ಬ್ಯಾಗ್ ಇಟ್ಕೊಂಡಿದ್ದೀನಿ. ಈಗ ಈ ಥರ ಇಟ್ಕೊಂಡು 4 ಕಡೆಗೂ ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ನಿಮ್ಮ ಹತ್ರ ಸ್ಪಾಂಜ್ ಇದ್ದರೆ ನೀವು ಸ್ಪಾಂಜ್ ಕೂಡ ಬಳಸ್ಬೋದು. ಇವಾಗ ನೋಡಿ, ನಾನು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾಯಿತು, ಈ ಥರ ಬಂದಿದೆ. ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ, ಈ ಥರ ನಾವು ಮಿರರ್ ವರ್ಕ್ ಏನು ಮಾಡ್ಕೊಂಡಿದ್ನಲ್ಲ ಅಲ್ಲಿ ಒಂದು ಸ್ವಲ್ಪ ಹೀಗೆ ಫೋಲ್ಡ್ ಮಾಡ್ಕೊಳ್ಬೇಕು. ಒಂದು ಅರ್ಧ ಇಂಚ್ ಆಗುವಷ್ಟು ಆ ವೈಟ್ ಪಾರ್ಟು ಕಾಣಿಸ್ಬೇಕು. ಆ ಥರ ಇಟ್ಕೊಂಡು ನೋಡಿ ಹೀಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಅದೇ ಪ್ರಕಾರವಾಗಿ ಇನ್ನೊಂದು ಕಡೆಗೂ ನೋಡಿ ಈ ಥರ ಸ್ವಲ್ಪ ವೈಟ್ ಪೋರ್ಷನ್ ಕಾಣಬೇಕು. ಆ ಥರ ನಾವು ಫೋಲ್ಡ್ ಇಟ್ಕೊಂಡು ಮತ್ತು ಇಲ್ಲಿ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಇವಾಗ ನಾನು ಸ್ಟಿಚ್ ಹಾಕೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಜಸ್ಟ್ ಆ ಪ್ರಕಾರವಾಗಿ ಇಟ್ಕೊಂಡು ಸ್ಟಿಚ್ಚನ್ನು ಹಾಕಿದ್ರೆ ಆಯಿತು. ನೋಡಿ, ಈ ಥರ 2 ಕಡೆಗೂ ಇದೇ ರೀತಿಯಾಗಿ ಒಂದು ಸ್ಟ್ರೈಟ್ ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಮುಗೀತು. ಈಗ ನೋಡಿ, ನಾನು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾಯಿತು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಈ ಒಂದು ಬಟ್ಟೆಯ ಪೀಸನ್ನು ಕರೆಕ್ಟಾಗಿ ಫೋಲ್ಡ್ ಮಾಡಿಬಿಟ್ಟು ಅದರ ಸೆಂಟರನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಈಗ ನಾನು ಸೆಂಟರನ್ನು ಮಾರ್ಕ್ ಮಾಡಿಕೊಂಡೆ. 2 ಕಡೆಗೂ ಇದೇ ರೀತಿಯಾಗಿ ಸೆಂಟರನ್ನು ಮಾರ್ಕ್ ಮಾಡಿಕೊಂಡು ಅದಾದ ನಂತರ ಆಲ್ಮೋಸ್ಟ್ ಒಂದು 3 ಫಿಂಗರ್ ಡಿಸ್ಟೆನ್ಸ್ಗೆ ನೋಡಿ ಈ ಥರ ಮತ್ತೆ ಆ ಕಡೆ ಈ ಕಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು, ಸೆಂಟರಿನ ಆಚೆಗೆ ಮತ್ತು ಈಚೆಗೆ. ಈಗ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಹ್ಯಾಂಡಲ್ಸ್ ಅಂತೂ ನಾವು ಅಟ್ಯಾಚ್ ಮಾಡಬೇಕಲ್ವ. ಹ್ಯಾಂಡಲ್ಸ್ ಮಾಡೋದಕ್ಕೆ ನಾನಿಲ್ಲಿ 2 ಬಟ್ಟೆಯ ಪೀಸಸನ್ನು ತೊಗೊಂಡಿದ್ದೀನಿ. ಹಾಗೆ ಅದರ ಅಳತೆ 13 ಇಂಚು ಉದ್ದ ಇದೆ. ಹಾಗೆ ಅಗಲ 2.5 ಇಂಚ್ ಆಗುವಷ್ಟು ಇದೆ. 3 ಇಂಚ್ ತೊಗೊಂಡ್ರೂ ಪರವಾಗಿಲ್ಲ. ಈಗ ಇದನ್ನು ಈ ಥರ 4 ಫೋಲ್ಡ್ ಮಾಡಿಬಿಟ್ಟು ನೋಡಿ, ಈ ಥರ 1 ಫೋಲ್ಡು, 2 ಫೋಲ್ಡು, ಹಾಗೆ ಮತ್ತೊಂದು ಫೋಲ್ಡು, ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟ್ರ್ಯಾಪ್ಸನ್ನು ರೆಡಿ ಮಾಡ್ಕೊಳ್ಬೇಕು. ನಾನು ಇದೇ ಪ್ರಕಾರವಾಗಿ 2 ಸ್ಟ್ರ್ಯಾಪ್ಸನ್ನು ರೆಡಿ ಮಾಡಿಕೊಂಡೆ. ಹಾಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಅಲ್ಲಿ ಈ ಪ್ರಕಾರವಾಗಿ ಇದನ್ನು ಇಟ್ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ಸೊ 2 ಕಡೆಗೂ ಇದೇ ರೀತಿಯಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗತ್ತೆ. ಈಗ ನಾನು ಸ್ಟಿಚ್ಚನ್ನು ಹಾಕ್ಕೊಂಡು ಬಂದಿದ್ದಾಯಿತು. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ, ನಾನು ಈ ಒಂದು ಮೇನ್ ಪಾರ್ಟ್ ಏನಿತ್ತು ಅದೇ ಅಳತೆಯ ಒಂದು ಲೈನಿಂಗ್ ಬಟ್ಟೆಯನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ ಅದನ್ನು ಈ ಪ್ರಕಾರವಾಗಿ ಇಟ್ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಹಾಗೆ ಈ ಒಂದು ಬ್ಯಾಗ್ ಮಾಡೋದಕ್ಕೆ ನಾನು ಡಿಫ್ರೆಂಟ್ ಮೆಥಡಲ್ಲಿ ಲೈನಿಂಗ್ ಬಟ್ಟೆಯನ್ನು ಕೂರಿಸಿದ್ದೀನಿ. ಸೊ ಇದು ಒಂಥರ ನೀಟ್ ಫಿನಿಶಿಂಗ್ ಕೊಡುತ್ತೆ, ಅದಕ್ಕೋಸ್ಕರ.
ಸೊ ನೋಡಿ ಈ ಥರ ಮಾಡಿಬಿಟ್ಟು ನಾನು ಇವಾಗ ಈ ಒಂದು ಲೈನಿಂಗ್ ಬಟ್ಟೆಯನ್ನು ಹೊರಗಡೆ ತೆಗಿತೀನಿ. ನೋಡಿ ಈ ಥರ ಬರುತ್ತೆ ಇದು. ಈಗ ನೆಕ್ಸ್ಟ್ ಮೇಲಿನಿಂದ ಇಲ್ಲಿ ಒಂದು ಪ್ರೆಸ್ ಸ್ಟಿಚ್ಚನ್ನು ಕೂಡ ಮಾಡಬೇಕು. ಎರಡು ಕಡೆಗೂ ಪ್ರೆಸ್ ಸ್ಟಿಚ್ಚನ್ನು ಮಾಡಿದ್ದಾಯಿತು. ಈಗ ನಾನು ಎರಡೂ ಕಡೆಗೂ ಪ್ರೆಸ್ ಸ್ಟಿಚ್ಚನ್ನು ಮಾಡ್ಕೊಂಡಿದ್ದಾಯಿತು. ಇವಾಗ ಇದಕ್ಕೆ ಜಿಪ್ಪನ್ನು ಅಟ್ಯಾಚ್ ಮಾಡೋ ಸಮಯ. ನಾನಿಲ್ಲಿ ಇದೇ ಅಳತೆಯ ಜಿಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ ಅದನ್ನು ಈ ಪ್ರಕಾರವಾಗಿ ಇಟ್ಕೊಂಡು ಎರಡೂ ಕಡೆಗೂ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಹಾಗೆ ಇಲ್ಲಿ ಎರಡೆರಡು ಸ್ಟಿಚ್ಚನ್ನು ಹಾಕ್ಕೊಂಡು ಈ ಒಂದು ಜಿಪ್ಪು ಗಟ್ಟಿಯಾಗಿ ನಾನಿಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ನೋಡಿ ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟ್ ನಾನು ಇದಕ್ಕೆ ರನ್ನರನ್ನು ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಜಿಪ್ಗೆ ನಾನು ಪ್ರೆಸ್ ಸ್ಟಿಚ್ ಅಂತ ಎಕ್ಸ್ಟ್ರಾ ಮಾಡಿಲ್ಲ. ಈ ಥರ ಒಂದೇ ಕಡೆ ನಾನು ಸ್ಟಿಚ್ಚನ್ನು ಹಾಕಿಬಿಟ್ಟು ಅಲ್ಲಿ ಡಬಲ್ ಸ್ಟಿಚ್ಚನ್ನು ಹಾಕಿರೋದು. ಸೊ ಆ ಥರ ಮಾಡಿಕೊಂಡೆ. ಈಗ ರನ್ನರನ್ನು ಕೂಡ ಇನ್ಸರ್ಟ್ ಮಾಡಿದಾಯಿತು. ಇವಾಗ ಈ ಒಂದು ಪ್ರಾಡಕ್ಟನ್ನು, ಈ ಒಂದು ಹ್ಯಾಂಡ್ ಬ್ಯಾಗನ್ನು ಉಲ್ಟಾ ಮಾಡ್ಕೊಳ್ಳೋಣ. ಸೊ ಈ ರೀತಿಯಾಗಿ ಉಲ್ಟಾ ಮಾಡಿ ಇಟ್ಕೊಂಡಿದ್ದಾದ ನಂತರ ನೋಡಿ ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಎರಡೂ ಸೈಡ್ಸನ್ನು ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಎರಡೂ ಸೈಡ್ಸನ್ನು ನಾನು ಸ್ಟಿಚ್ ಮಾಡ್ಕೊಂಡಿದ್ದು ಬಂದಿದ್ದಾಯಿತು. ಇವಾಗ ಏನು ಮಾಡ್ತೀನಿ ಅಂದರೆ ಈ ಕಾರ್ನರ್ಸ್ಗೆ 1 ಇಂಚ್ ಬೈ 1 ಇಂಚಿಗೆ ಒಂದು ಬಾಕ್ಸನ್ನು ಮಾರ್ಕ್ ಮಾಡ್ಕೊಳ್ತೀನಿ. ಎರಡು ಕಡೆಗೂ ಅದೇ ರೀತಿಯಾಗಿ ಸೇಮ್ ಮಾರ್ಕ್ ಮಾಡಿಕೊಂಡು ನಂತರ ನಾನು ಅದನ್ನು ಕಟ್ ಮಾಡ್ಕೊಳ್ತೀನಿ. ಈ ಥರ ಕಟ್ ಮಾಡ್ಕೊಂಡಿದ್ದಾದ ನಂತರ ಏನು ಮಾಡಬೇಕಂದ್ರೆ ಜಿಪ್ಪಿನ ಮುಖಾಂತರ ಈ ಥರ ಅಗಲ ಮಾಡಿಕೊಂಡು ಈ ಕಾರ್ನರ್ಸನ್ನು ಕಟ್ ಮಾಡಿದ್ದಲ್ಲಿ ಈ ಥರ ಹಿಡಿದುಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಸೊ ಇದೇ ಕ್ರಮದಲ್ಲಿ ಎರಡೂ ಕಡೆಗೂ ನಾವು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕಾಗತ್ತೆ. ನೋಡಿ ಈ ಥರ. ಈಗ ಎರಡೂ ಕಡೆಗೂ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಗಟ್ಟಿಯಾಗಿ ಬರುತ್ತೆ ಇದು. ಈಗ ನಾನು ಇದನ್ನು ಸೀದಾ ಮಾಡ್ಕೊಳ್ತೀನಿ. ರೈಸ್ ಬ್ಯಾಗನ್ನು ಯೂಸ್ ಮಾಡಿರೋದ್ರಿಂದ ಸಾಕಷ್ಟು ಸ್ಟಿಫ್ನೆಸ್ ಕೂಡ ಸಿಕ್ಕಿದೆ ಈ ಒಂದು ಬ್ಯಾಗಿಗೆ. ಸೊ ನಿಮ್ಮಲ್ಲಿ ಇಂಥ ಹಲವಾರು ಬಟ್ಟೆಗಳಿರಬಹುದು. ಅದರಲ್ಲಿ ಈ ಥರದ ಬ್ಯಾಗನ್ನು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗತ್ತೆ. ಫಂಕ್ಷನ್ ಹೋಗೋದಿದ್ರೂ ಕೂಡ ಇದನ್ನೆಲ್ಲ ಯೂಸ್ ಮಾಡ್ಬೋದು. ಆ ಥರ ಚೆನ್ನಾಗಿರುತ್ತೆ ಇದು. ನೋಡಿ ಈ ಥರ ಹ್ಯಾಂಡ್ ಪರ್ಸ್ ರೀತಿಯಾಗಿ ಕೂಡ ಇದೆ. ಸೊ ಜಸ್ಟ್ ಒಂದು ಚಿಕ್ಕ ಬ್ಲೌಸ್ ಪೀಸಸ್ಸಿನ ಉಳಿದಿರುವಂಥ ಬಟ್ಟೆಗಳನ್ನು ಬಳಸಿಬಿಟ್ಟು ಈ ಒಂದು ಸುಂದರವಾದ ಹ್ಯಾಂಡ್ ಬ್ಯಾಗು ರೆಡಿ ಟು ಯೂಸ್ ಇದೆ. ನೋಡಿ ಈ ರೀತಿ ಸಿಂಗಲ್ ಜಿಪ್ ಆಗಿ ಸ್ಪೇಷಿಯಸ್ ಆಗಿ ಕೂಡ ಇದೆ. ಸೊ ಫೈನಲಿ ಎರಡು ರೀತಿಯ ಬ್ಲೌಸ್ ಪೀಸ್ ಅನ್ನ ಕಾಂಬಿನೇಷನ್ ಮಾಡಿಬಿಟ್ಟು ನೋಡಿ ಈ ತರದ ಒಂದು ಬ್ಯಾಗು ರೆಡಿ ಆಯ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ಮಿರರ್ ವರ್ಕು ಇದೆ, ಹಾಗೆ ಈ ಒಂದು ಬ್ಲೌಸ್ ಪೀಸ್ ಕೂಡ ಅಟ್ಯಾಚ್ ಮಾಡಿದಾಯ್ತು. ನೋಡಿ ಈ ತರ ಸಿಂಪಲ್ ಆಗಿ ಒಂದು ಸಿಂಗಲ್ ಜಿಪ್ ಅನ್ನ ಕೊಟ್ಟಿದ್ದೀನಿ. ನೋಡಿ ಈ ತರ. ಮತ್ತೆ ಇದನ್ನ ಮಾಡೋದಕ್ಕೆ ನೀವು ನೋಡಿದ ಹಾಗೆ ನಾನು ರೈಸ್ ಬ್ಯಾಗ್ ಅನ್ನು ಕೂಡ ಬಳಸಿ ಮಾಡಿರೋದು. ಸೊ ನೋಡಿ ಈ ತರ ಬಂದಿದೆ. ಹಿಂಗೆ ಇಟ್ಕೊಂಡ್ರೆ ಹಿಂಗೆ ಕಾಣುತ್ತೆ ನೋಡಿ, ಎಷ್ಟು ದೊಡ್ಡದಾಗಿದೆ. ಸೊ ನೋಡಿದ್ರಲ್ವಾ, ಇವತ್ತಿನ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿದೆ ಅಲ್ವಾ? ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂಡ್ ಕಾಮೆಂಟ್. ಥ್ಯಾಂಕ್ ಯು. ಬಾಯ್.